ಹಲೋ ಹಾಯ್ ವೀಕ್ಷಕರೇ, ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಎಲ್ಲ ರೈತರಿಗೂ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಕಾಳುಮೆಣಸು ಬೆಳೆಯೋರಲ್ಲಿ ತುಂಬ ಜನರಿಗೆ ಕಾಳುಮೆಣಸು ಕ್ಲೀನ್ ಮಾಡೋದು ದೊಡ್ಡ ಸಾಹಸ. ಆಮೇಲೆ ನಾವು ಬೆಳೆದ ಕಾಳುಮೆಣಸಿಗೆ ಅತ್ಯುತ್ತಮ ರೇಟ್ ಸಿಗಬೇಕು ಅಂದರೆ ನಾವು ಕಾಳುಮೆಣಸನ್ನು ಕ್ಲೀನಾಗಿ ಒಣಸೋದು ಒಂದೇ ಅಲ್ಲ, ಕಾಳುಮೆಣಸನ್ನೇ ಯಾವ ರೀತಿ ಕ್ಲೀನ್ ಮಾಡಿ ಕೊಡ್ತೀವಿ ಅದ್ರ ಮೇಲೆ ಸಹ ಡಿಪೆಂಡ್ ಆಗಿರುತ್ತೆ. ತುಂಬ ಅಂದರೆ ಟನ್ಗಟ್ಟಲೆ ಬೆಳೆಯೋರು ಕಾಳುಮೆಣಸು ಕ್ಲೀನ್ ಮಾಡೋ ಮಿಷನರಿಗಳೆಲ್ಲ ಇರುತ್ತೆ, ಅದರಲ್ಲಿ ಕ್ಲೀನ್ ಮಾಡ್ಕೊತಾರೆ. ನಾವು ಸ್ವಲ್ಪ ಅಂದರೆ 1 ಕ್ವಿಂಟಾಲಿಂದ ಒಂದು 10-15 ಕ್ವಿಂಟಾಲ್ವರೆಗೆ ಬೆಳೆಯೋರು ಕಾಳುಮೆಣಸನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಬೇಕಪ್ಪ ಅಂದರೆ ತಿಳಿಸ್ತೀನಿ ನೋಡಿ. ಅಂದರೆ ನಾವು ಹೇಗೆ ಕಾಳುಮೆಣಸನ್ನು ಕ್ಲೀನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಹೀಗೆ ಹಲವಾರು ವಿಷಯಗಳ ಬಗ್ಗೆ ನಾನು ತಿಳಿಸ್ತಾ ಇರ್ತೀನಿ. ಅದಕ್ಕಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ವೀಕ್ಷಕರೇ ನೋಡಿ, ಕಾಳುಮೆಣಸು ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಹೇಗೆ ಇದೆ ನೋಡಿ, ಒಂದು ಸ್ವಲ್ಪನೂ ಡಸ್ಟ್ ಇಲ್ಲ, ಕ್ಲೀನ್ ಆಗಿದೆ. ನಾವು ಈ ಕ್ಲೀನ್ ಮಾಡಲಿಕ್ಕೆ ಯಾವ ಟ್ರಿಕ್ಸ್ ಉಪಯೋಗಿಸ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ನಾನೀಗ ತಿಳಿಸ್ತೇನೆ ನೋಡಿ. ಎಷ್ಟು ಕಸ ಬಂದಿದೆ, ನಾವು ಇದನ್ನು ಕಾಳುಮೆಣಸಿನೆಲ್ಲ ಇಟ್ಟು ಇದನ್ನೆಲ್ಲ ಕಳಿಸ್ಲಿಕ್ಕಾಗಲ್ಲ ನೋಡಿ. ನಮ್ಮದೊಂದು ಬೆಕ್ಕು ಆಲ್ರೆಡಿ ಅಲ್ಲಿ ಹೋಗಿ ಕೂತ್ಬಿಟ್ಟಿದೆ, ಕಸಾರು ಬೀಳಲಿ ಧೂಳಾರು ಬೀಳಲಿ ಅಂತ. ಸ್ನೇಹಿತರೆ, ನಾವು ಕಾಳುಮೆಣಸನ್ನು ಶೇಖರಣೆ ಮಾಡಬೇಕು ಅಂದರೆ 1, 2, 3 ವರ್ಷ ಹೀಗೆ ಶೇಖರಣೆ ಮಾಡಬೇಕು ಅಂದರೆ ಕಾಳುಮೆಣಸಿನಲ್ಲಿರುವ ಧೂಳು ಕಸಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಶೇಖರಣೆ ಮಾಡಬೇಕು. ನಾವು ಹಾಗೆ ಶೇಖರಣೆ ಮಾಡಿದ್ರೆ ಅದು ಕಾಳುಮೆಣಸು ಹಾಳಾಗುತ್ತೆ ಬೇಗ. ನಾವು ಈಗ ನೋಡುವಂಥ ಮೆಥಡು ತುಂಬ ಸಿಂಪಲ್ ಮೆಥಡು. ಸಾಧಾರಣವಾಗಿ ಇದು ಎಲ್ಲರ ಮನೆಯಲ್ಲೂ ಈ ಮೆಟೀರಿಯಲ್ ಇರುತ್ತೆ. ಏನು ಬೇಕಪ್ಪ ಅಂದರೆ ನಮಗೊಂದು ಫ್ಯಾನ್ ಬೇಕು, ಆಮೇಲೆ ಕೆಳಗಡೆ ಒಂದು ಟಾರ್ಪಲ್ ಹಾಸ್ಕೊಂಡ್ರೆ ನಿಮಗೆ ನೆಲ ಕ್ಲೀನ್ ಆಗಿದೆ ಅಂದರೆ ಟಾರ್ಪಲಿನ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಮಗಿಲಿಕ್ಕೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಟಾರ್ಪಲ್ ಹಾಸ್ಕೊಂಡಿದ್ದೀನಿ, ಸ್ವಲ್ಪ ಕೆಲಸ ಕಡಿಮೆ ಮಾಡ್ಕೊಳ್ಳೋಣ ಅಂತ. ಸ್ನೇಹಿತರೆ, ನಾವು ಕಾಳುಮೆಣಸನ್ನು ಮರದಲ್ಲಿ ತೆಗೆದು ಫ್ಯಾನಿಗೆ ಹಿಡಿತೀವಿ ಅಷ್ಟೇ. ಇದೇ ಸಿಂಪಲ್ ಮೆಥಡು. ಅದರಲ್ಲಿ ಕ್ಲೀನಾಗಿ ನಿಮಗೆ ಕಸನೇ ಒಂದು ಕಡೆ ಆಗುತ್ತೆ, ಕಾಳೆ ಒಂದು ಕಡೆ ಬಂದು ಬೀಳುತ್ತೆ. ಕಾಳೆಲ್ಲ ಹತ್ತಿರದಲ್ಲಿ ಬೀಳುತ್ತೆ, ಕಸ ಎಲ್ಲ ಸ್ವಲ್ಪ ದೂರದಲ್ಲಿ ಹೋಗಿ ಬೀಳುತ್ತೆ ಗಾಳಿ ಇರೋದ್ರಿಂದ ಫ್ಯಾನಿಂದು. ನೋಡಿ ಸ್ನೇಹಿತರೆ, ಇಷ್ಟೇ ಸಿಂಪಲ್ಲು. ನಾನೀಗ ಎದುರುಗಡೆ ಫ್ಯಾನ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ಯಾನಿಗೆ ಮರದಲ್ಲಿ ಕಾಳುಮೆಣಸನ್ನು ಹಿಡಿತಾ ಇದ್ದೀನಿ. ಕಾಳುಗಳೆಲ್ಲ ಸೀದಾ ಸ್ಟ್ರೈಟ್ ಕೆಳಗಡೆ ಬಂದು ಬೀಳುತ್ತೆ. ಕಸ ಧೂಳು ಏನಿದೆ ಅದು ಸ್ವಲ್ಪ ಮುಂದೆ ಹೋಗಿ ಬೀಳುತ್ತೆ, ಹಾಗಾಗಿ ಬೇಗ ಕ್ಲೀನ್ ಆಗುತ್ತೆ ನಮಗೆ. ನೀವು 1 ಕ್ವಿಂಟಾಲಿಂದ ಒಂದು 15-20 ಕ್ವಿಂಟಾಲ್ವರೆಗೂ ಆರಾಮಲ್ಲಿ ಈ ರೀತಿ ಇದು ಮಾಡ್ಬೋದು. ಒಂದು ದಿವಸಕ್ಕೆ ಒಬ್ಬರು ಒಂದು 10 ಕ್ವಿಂಟಾಲ್ವರೆಗೆ ಕಾಳುಮೆಣಸನ್ನು ಕ್ಲೀನ್ ಮಾಡ್ಬೋದು. ನಮ್ಮದು ಈಗ ಕೆಲಸದವ್ರು ಬಂದು ಕ್ಲೀನ್ ಮಾಡ್ತಾರೆ, ನಾನು ಇದಕ್ಕೆ ತೋರಿಸ್ಲಿಕ್ಕೋಸ್ಕರ ನಾನೇ ಇದು ಕ್ಲೀನ್ ಮಾಡ್ತಾ ಇದ್ದೀನಿ ಜಸ್ಟು. ಸ್ನೇಹಿತರೆ, ಕೆಲವರು ಇಷ್ಟೇ ಕಾಳುಮೆಣಸನ್ನು ಕ್ಲೀನ್ ಮಾಡಲಿಕ್ಕೆ 2-3 ಜನನ ಬಿಟ್ಟು 1-2 ದಿವಸ ಕೆಲಸ ಮಾಡ್ತಾರೆ ನೋಡಿ. ನನ್ನ ಮಗನ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ. ಕಾಳುಮೆಣಸು ರೇಟು ಸ್ವಲ್ಪ ಜಂಪ್ ಆಗ್ತಾ ಇದೆ. ಹಳೆ ರೇಟಿಗೆ ಹೋಗುತ್ತಾ ಏನೋ ಗೊತ್ತಿಲ್ಲ. ಹಳೆ ರೇಟು 700 ರೂಪಾಯಿವರೆಗಿತ್ತು ಹೋದ ವರ್ಷ, ಒಂದು ಟೈಮ್ ಮಾತ್ರ. ರೀಸೆಂಟಾಗಿ ಇವತ್ತಿನ ರೇಟು 620 ಇದೆ. ನೋಡಬೇಕು ಏನಾಗುತ್ತೆ ಮುಂದೆ ಅಂತ. ನಾನು ಅಡಿಗಡೆ ಬುಟ್ಟಿ ಯಾಕಪ್ಪ ಇಟ್ಕೊಂಡಿದ್ದೀನಿ ಅಂದರೆ ಹಾಗೆ ಬುಟ್ಟಿ ಫುಲ್ ಆದಾಗೂ ತೆಗೆದು ಚೀಲಕ್ಕೆ ತುಂಬಿಸ್ಲಿಕ್ಕೆ ಸುಲಭ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ನೀವು ಹಾಗೆ ಟಾರ್ಪಲ್ ಮೇಲೆ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ. ಕಾಳು ಎಷ್ಟು ಕ್ಲೀನಾಗಿ ಕಾಣುತ್ತೆ, ನೋಡಲಿಕ್ಕೂ ಖುಷಿ ಆಗುತ್ತೆ ಇಷ್ಟು ಕ್ಲೀನಾಗಿದ್ದರೆ. ಸ್ನೇಹಿತರೆ, ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೆ ಸುಲಭ ಅನಿಸಿದರೆ ಕ್ಲೀನ್ ಮಾಡಿ. ಮಿಷನರಿಗಳು ಇದ್ದವರು ಯಾರು ಈ ರೀತಿ ಏನು ಟ್ರೈ ಮಾಡಬೇಕಂತ ಏನಿಲ್ಲ. ನಮ್ಮ ಕೆಲ ಸ್ನೇಹಿತರಿಗೆ ಗೊತ್ತಿರ್ಬೋದು ಈ ರೀತಿ ಕ್ಲೀನ್ ಮಾಡೋದು, ಕೆಲವರು ಈ ರೀತಿ ಮಾಡ್ತಾನೂ ಇರ್ಬೋದು. ನಾವು 1-2 ವರ್ಷ ಶೇಖರಣೆ ಮಾಡೋದಾದರೆ ಒಳಗಡೆ ಒಂದು ಪ್ಲಾಸ್ಟಿಕ್ ಹಾಕಿ ಹೊರಗಡೆಯಿಂದ ಮತ್ತೊಂದು ಚೀಲ ಹಾಕಿ ಪ್ಯಾಕ್ ಮಾಡಿ ಇಡ್ತೀವಿ. ನೀವು ಹಾಗೆ ಇಟ್ಟರೆ ಒಂದು 2-3 ವರ್ಷದವರೆಗೆ ಆರಾಮಲ್ಲಿ ಇಡುತ್ತೆ. ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಸ್ನೇಹಿತರೆ.